ಅದು ಸೇತುವೆ ನಿಂದ್ರು ದಿನ ಮುಂದೆ ಹೇಳುದದ ಸೇತುವೆ ಯಾಕೆ ನಿತ್ತದ ಅನ್ನೋದು. ಎಲ್ಲ ಬಲ್ಯನಂತ ಲಮನಟ್ಟಿ ಮ್ಯಾಳಿಂದು ನಿಮಗ ಹತ್ತುವುದಿಲ್ಲ ಅಂತ ಒಳ್ಳೊಳ್ಳೆಯವರು ಬಂದು ಉಳ್ಳಾಡಿ ಹೋಗ್ಯಾರೋ ಎಲ್ಲರಿಗಾದೋ ಗೊತ್ತ. ಲಮನಟ್ಟಿ ಮ್ಯಾಳಿಂದು ನಿಮಗ ಹತ್ತುವುದಿಲ್ಲ ಅಂತ ಒಳ್ಳೊಳ್ಳೆಯವರು ಬಂದು ಉಳ್ಳಾಡಿ ಹೋಗ್ಯಾರೋ ಎಲ್ಲರಿಗಾದೋ ಗೊತ್ತ. ಏನ್ರಿ ಮಾತಿನ ಮೇಲೆ ಹಿಡಿತಿರ್ಲಿ ಅಂದ್ರಿ. ಯಾವಾಗಲೂ ನಾವು ಏನು ಮಾತಾಡ್ತೇವಲ್ಲ ಪ್ರಜ್ಞೆ ಇಟ್ಟುಕೊಂಡು ಮಾತಾಡಬೇಕು. ಆ ಮಾತು ಪ್ರಜ್ಞೆ ಇರಬೇಕು, ಆ ಮಾತಿನಲ್ಲಿ ಶಕ್ತಿ ಇರಬೇಕು. ನಾ ಮಾತಾಡೋ ಮಾತು ಎಲ್ಲಿ ತಟ್ಟಲಾರ್ದೆ ಕಡ್ಯಾಕ ಆಗ್ತದ ಅನ್ನೋದು ಮನಸ್ಸಿಗೆ ಅರೆ ಖಾತ್ರಿ ಇರಬೇಕು. ಹೆಂಗಾಯ್ತು ಗೊತ್ತದೇನ್ರಿ ಇದು? ಈಗ ಹೆಂಗಾಯ್ತ್ರಿ? ಬಹಳ ಚಂದ ಹೇಳಿದ್ರ ಸತ್ಯಪ್ಪ ಮಾಸ್ತರ್ ಅವ್ರು ಇಟ್ಟೋತ್ತಾನ. ಇರ್ಲಿ ಮತ್ತ ಅವ್ರು ಒಂದು ಪಾಲೆ ಹಿಡ್ದಾರ ಹೇಳಬೇಕಲ್ಲ ಮಹಾರಾಜ್ರ. ಪಾಲ ಹಿಡಿಲಿ, ಹಿಡಿದು ಬೆಳೆಸ್ಲಿ, ಅದಕ್ಕೆ ಬ್ಯಾಡ ಅಂದಿಲ್ಲ. ಮತ್ತೆ ಅದಕ್ಕೆ ಬ್ಯಾಡ ಅಂದಿ. ಒಂದ್ ಮಾತು ಹೇಳಿದ್ರ ನೋಡಿದ್ರಿ ನೀವು? ರಾವಣ ಸೀತಾಗ ಲಂಕಾ ಪಟ್ಟಣದಾಗ ಒಯ್ದೇ ಇಲ್ಲ ಅಂದ್ರ ಒಯ್ದಿಲ್ಲ. ಹೌದಿಲ್ರಿ? ಹೌದು. ಈ ಮಾತು ಹೇಳ್ಯಾರ ಅಂದ್ರೆ ಇದೇ ಮಾತಿಗೆ ಭದ್ರಾಗಿ ಉಳ್ಕೋಬೇಕು. ಹೌದಲ್ಲ? ದಂಡಿತನ ಹಂಗೆ ಉಳಿಬೇಕಲ್ಲ. ನಡಮಧ್ಯದಾಗ ಬಂದು ನಾ ಮೊದಲಿ ಮಾತು ಮಾತಾಡಿನಲ್ಲ, ಈ ಮಾತು ಕೇಳಿದ್ರೆ ನಾ ಎಲ್ಲಾರ ಸಿಗಿಬಿದ್ದು ನಾನು ಪ್ರಜ್ಞೆ ಬಿಟ್ಟು ಒಂದು ಮಾತು ಮಾತಾಡಿಲ್ಲ. ಸೀತಾ ಒಂದು ಕಡ್ಡಿ ಹಿಡ್ಕೊಂಡು ಕೂತಿಳು. ಕಡ್ಡಿಗೆ ನೋಡಿ ಕಡ್ಡಿಗೆ ಮಾತಾಡಿದ ಕೂಡಲೇ ರಾವಣ 10 ಮಾರದಿಂದ ಸಂಕಿತ. ಮಾಸ್ತರ, ನಿಮ್ಮ ಬಾಯಿನೇ ಹೇಳಿರಿ ಲಂಕಾ ಪಟ್ಟಣಕ್ಕೆ ಸೀತಾ ಹೋಗಿಲ್ಲ ಅಂತ ಹೇಳಿ.
ಈಕಿ ಅಶೋಕವನದಾಗ ಕಡ್ಡಿ ಹಿಡ್ದಕ್ ಈಕಿ ಯಾವಾಗ ಸೀತಾ ಈಕಿ ಹಳ್ಳೂರು ಶೀತ ಆಕಿ ಯಾವ ಸೀತಾ ಇಲ್ಲ ಹಿಂಗ್ ಮತ್ತವ್ರ ಹೆಸರಿಟ್ಟು ಒಯ್ಲಕ್ ಬರಂಗ್ರಿ ಹಿಂಗ ಅಲ್ಲ ಮತ್ ಹೇಳಿದ್ರ ಅವ್ರು ನಿಮಗ್ ಬಹಳ ಶಾಣೆ ಹತ್ತಿನ ನೀವು ಹೆಚ್ಚತ್ ಹೇಳಿ ಹತ್ತಿನ ಖರೆ ಇದು ಒಂದೇ ಬಿಡಿಸಿರಿ ನೀವು ಅಂದ್ರ ಅವ್ರು ಸೀತಾ ಕಡ್ಡಿ ಹಿಡಿದು ಕಡ್ಡಿ ಜೊತೆ ಏನು ಮಾತಾಡ್ತಿದ್ದಳು ರಾವಣ 10 ಮಾರ ಹಿಂದೆ ಯಾಕೆ ಸರಿತಿದ್ದ ಇದು ಒಂದು ಬಿಡಿಸಿದ್ರಿ ಅಂದ್ರ ನೀವು ಶಾಣ್ಯಾರತ್ ಒಪ್ಕೋತೀನಿ ಹಿಂಗೆ ಅಂತಾರಿಲ್ರಿ ಹಿಂಗೆ ಅಂದಾರ ಮತ್ತೆ ಬಡಿಗೆ ಗಿಡಿ ತೋತೀನಿ ಅಂದಾರ ನಿಮ್ಗ ಒಂದು ಮಾತು ಹೇಳ್ತಾ ಯಾರು ದಶರಥನ ಮಕ್ಕಳ ಎಲ್ಲರದು ಲಗ್ನ ಆಯ್ತು 4 ಮಂದಿದು ಹೌದಿಲ್ರಿ 4 ಮಂದಿ ಸ್ವಸ್ಥ್ಯಾರ ಮನೆಗೆ ನಡಿಲಾಕ ಬಂದ್ರು ಬಂದಿರ್ಬೇಕಲ್ಲ ನಡಿಲಾಕ ಬಂದ ಬಳಿಕ ದಶರಥ ರಾಜ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾನ್ರಿ ನೀವು 4 ಮಂದಿ ಸೈಸ್ತ್ಯಾರ ಪೈಕಿ ಯಾರ ಕೈ ಅಡಿಗೆ ಅತಿ ರುಚಿ ಆಗ್ತದ ಹೌದು ನಾ ಚೆಕ್ ಮಾಡವಿದ್ದ ನೀವು 4 ಮಂದಿ ಅಡಿಗೆ ಮಾಡ್ರಿ ಅನ್ನ ಈಗ ಚೆಕ್ ಮಾಡೋ ಚೆಕ್ ಮಾಡವನ ದಶರಥ ರಾಜ ಹೌದು ಯಾರ ಕೈ ಅಡಿಗೆ ಅತಿ ರುಚಿ ಆಗ್ತದ ನೋಡವಿದ್ದನು ಅಡಿಗೆ ಮಾಡ್ರಿ ಅಂದ ಕೂಡ್ಲೆ ಎಲ್ಲರೂ ತಮಗ ಅನುಕೂಲ ಆದಂಗ ಅತಿ ರುಚಿಯಾದ ಅಡಿಗೆ ಮಾಡಿ ತಂದು ಕೊಟ್ಟಾರ ದಂಡಿ ಪಾಳಿ ಸೀತಾಗ ಬತ್ತಲ್ಲ ಅಕ್ಕಿನೂ 3 ಮಂದಿ ಸಸ್ತ್ಯಾರ ಮಾಡದಂಗ ಇಕ್ಕಿನೂ ತನಗ ತಿಳಿದಂಗ ಅತಿ ಉತ್ತಮವಾದ ಅಡಿಗೆ ಮಾಡಿ ಎಲ್ಲಾ ತೋಂಡ ತಂದ ದಶರಥ ರಾಜನ ಮುಂದ ತಾಟ ಇಟ್ಟಳ ಮಾವನ ಮುಂದ ಗಡಬಡಿಯಾಗಿ ಎಲ್ಲ ನೀಡ್ಕೊಂಡು ಬರುದ್ರ ಮುಂದೆ ಒಂದು ಕಡ್ಡಿ ಬಿದ್ದಿತ್ತ ಅಗಲಿನೊಳಗ ಅದ್ರಾಗ ಆ ತಾಟಿನೊಳಗ ಏನ್ ಕಂಡು ಹಿಡಿಯವ್ರತ್ತಿ ನಾವು ತಾಟಿನೊಳಗ ಕಡ್ಡಿ ಬಿದ್ದಿತ್ತು ತಾಟ ದಶರಥ ರಾಜನ ಮುಂದೆ ಇಟ್ಟು ಹಿಂದ ಸರಟಿಗೆ ಆ ಕಡ್ಡಿ ಕಾಣಿಸ್ತು ಸೀತಾದೇವಿ ಹಿಂಗೆ ತಿಳ್ಕೊಂಡ್ಳು ಹೆಂಗ ಮಾವನ ಮುಂದೆ ತಾಟ್ ಹಚ್ಚಿದ ತಾಟಿನೊಳಗ ನನ್ನ ಕೈ ಹಾಕಿ ಆ ಕಡ್ಡಿ ತೆಗಿತೀನಂದ್ರ ಯೋಗ್ಯ ಅಲ್ಲ ಅಲ್ಲದು ಇದು ಯೋಗ್ಯ ಅಲ್ಲ ಅಲ್ಲ ಇನ್ ಹೆಂಗ ಮಾಡ್ಲತ್ತೇಳಿ ದಶರಥ ರಾಜ ಇದೆಲ್ಲ ನೋಡ್ತಿದ್ದವ ನೋಡ್ತಾನ ಕಡ್ಡಿ ಬಿದ್ದುದು ನೋಡ್ಯಾನ ಸೀತಾನ ಮನಸ್ಸಿನೊಳಗೆ ಉದ್ರೇಕಾಗುದು ನೋಡ್ತಾನ ಅವರಲ್ಲಿ ಜ್ಞಾನ ಅಂತದಿತ್ತು ಹಿಂದ ಸರದ ನಿತ್ತ ಸೀತಾ ಕಣ್ಣು ಕಿಸಿದ್ರ ಆ ಕಡ್ಡಿ ಸುಟ್ಟು ಭಸ್ಮ ಆಗಿ ಹೋಯ್ತು ತಾಟಿನೊಳಗಿಂದು ನೋಡ್ರಿ ಎಂತ ಸಸಿ ಇದ್ದಿರ್ಬೇಕ್ರಿ ಹಿಂದ ಸರದ ಕೈ ಹಾಕಿಲ್ಲ ಅಗಲಿನೊಳಗ ಕಣ್ಣು ಕಿಸದ್ ನೋಡಿದ್ರ ಕಡ್ಡಿ ಸುಟ್ಟೋಯ್ತು ಇದನ್ನೆಲ್ಲ ದಶರಥ ರಾಜ ಕಣ್ಣಾರೆ ನೋಡಿ ಸೊಸಿ ಬಾ ಮುಂದೆ ಸೀತಾದೇವಿಗೆ ಹೇಳ್ತಾನ ಅಡಿಗೆ ಅತಿ ಉತ್ತಮನಿಂದ ಆಗ್ಯದ ಬಿಟ್ಟದ ಅದು ಒತ್ತಟೆ ಇರ್ಲಿ ಅಂದವ ನೀ ಇಂಥ ಶಕ್ತಿ ಅದ ನಿನ್ನಲ್ಲಿ ನೀ ಉಗ್ರಗಣ್ಣ ಸಿಟ್ಟಿನ ಕಣ್ಣ ತೆರೆದು ನೋಡಿದ್ರ ಅಗಲೊಳಗಿರ್ತಕ್ಕಂಥ ಕಡ್ಡಿ ಸುಟ್ಟು ಹೋಗ್ಯದ ನಿರ್ಜೀವಿ ಕಡ್ಡಿ ಇಂಥ ಕೋಪದ ಕಣ್ಣು ಇನ್ನೊಬ್ಬರ ಮೇಲ ಇಂಥ ಸಿಟ್ಟಿನ ಕಣ್ಣು ಇನ್ನೊಬ್ಬರ ಮೇಲೆ ತೆರೆದ್ರ ಇನ್ನೊಬ್ಬರ ಸಹಿತ ಸುಟ್ಟು ಹೋಗ್ತಾರ ನಿನಗೊಂದು ಮಾವನ ಆಜ್ಞೆ ಅದ ತಿಳ್ಕೊ ಅಂದವ ಏನಂದ ನಿನಗ ಯಾವಾಗ ಸಿಟ್ಟು ಬರ್ತದ ಈ ಕಡ್ಡಿಗೆ ನೋಡಿ ಕಣ್ಣು ಕಿಸಿ ಮತ್ತೊಬ್ಬರ ಮೇಲೆ ನೋಡಿ ಕಣ್ಣು ಕಿಸಿದ್ರಿ ಅಂದ್ರೆ ಸುಟ್ಟು ಹೋಗ್ತಾರ ಭಸ್ಮ ಆಗ್ತದ ಅದರ ಸಲುವಾಗಿ ಸೀತಾಗ ಯಾವಾಗ ಸಿಟ್ಟು ಬರ್ತದಲ್ಲ ಅವಾಗ ಆ ಕಡ್ಡಿ ನೋಡ್ತಿದ್ದಳು ರಾವಣ ಸನಿ ಬಂದಂದ್ರೆ ಸಿಟ್ಟು ಬರ್ತಿತ್ತಕ್ಕಿಗೆ ಆ ಕಡ್ಡಿಗೆ ನೋಡ್ತಿದ್ದಳು ಕಣ್ಣು ತೆರೆದ್ರೆ ಸುಟ್ಟು ಹೋಗ್ತಾನಂತ ಹೇಳಿ ಇದು ನಿಮ್ಮ ಮಾತಿನ ಉತ್ತರ ಅರ್ಜುನ್ಗತ್ತು ರೊಟ್ಟಿ ಸುಡಲಯ್ಯ ಒಲ್ಯಾಗ ಇದು ನಿಮ್ಮ ಮಾತಿನ ಉತ್ತರ ಹೌದು ನೀವು ಹ್ಯಾಂಗ ಕೇಳಿರಲ್ಲ ಅದರಂತೆನೆ ನಾವೊಂದು ಕೇಳಿದ್ದು ನಿಮ್ಗ ಏನಂತ ನೀವು 33 ಕೋಟಿ ದೇವತೆಗಳೆಲ್ಲ ರಾವಣನ ಪ್ಯಾಟುಣಿಗೆ ಆಗಿರಿ ಎಷ್ಟು ದಿನ ಇದ್ರಿ ಅಂದ ಕೂಡಲೇ ಒಂದು ಆ ರಾವಣನ ಪುರಾಣದೊಳಗಿಂದ ಒಂದು ಮಾತು ಹೇಳಿದ್ರಿ ಇವರು ಅವ್ರು ಅಂದ್ರು ಬರೋಬರಿ ಪ್ಯಾಟೂಣಿಗೆ ಎಟ್ಟು ಇರ್ತಾವ್ರಿ ಏರ್ಲಕ್ಕಂದ್ರ ಅವ್ರು 9 ಪ್ಯಾಟುಣಿಗೆ ಅದಾವ 9 ಪ್ಯಾಟುಣಿಗೆ ಒಳಗೆ ಒಬ್ಬೊಬ್ಬ ಒಂದೊಂದು ಗ್ರಹ ನವಗ್ರಹಗಳಿಗೆ ಪ್ಯಾಟುಣಿಗೆ ಮಾಡಿ ತುಳಿದಾರ ದೇವತೆಗಳಿಗೆ ತುಳಿದಿಲ್ಲ. ಹೌದು ಹೌದು, ದೇವತೆಗಳಿಗೆ ತುಳಿದದ್ದು ಕೊಟ್ಟಾರ ಮಾಸ್ತರ, ನವಗ್ರಹಗಳಿಗೆ ತುಳಿದದ್ದು ಕೊಟ್ಟಾರ. ರಾವಣ ಗ್ರಂಥದೊಳಗ ನವಗ್ರಹಗಳಿಗೆ ತುಳಿದದ್ದು ಕೊಟ್ಟಾರ. ವಚನ ರೂಪ ರಾಮಾಯಣ ಕಾಗಬ್ರಸುಂಡಿ ರಾಮಾಯಣದೊಳಗ 33 ಕೋಟಿ ದೇವತೆಗಳಿಗೆ ತುಳಿದದ್ದು ಕೊಟ್ಟಾರ. ಅವ್ರಿಗೆ ಹಿಂಗೆ ಹೇಳ್ರಿ ಮೊದಲ, ಹೆಂಗ ರಾಮಾಯಣರಿ ಎಟ್ಟು ಓದಿದಿ ರಾಮಾಯಣ ಎಟ್ಟು ಅವತ್ತು ಹಿಂಗೆ ಕೇಳ್ರಿ. ಅದನ್ನು ಕೊಟ್ಟಾರ, ಇದನ್ನು ಕೊಟ್ಟಾರ. ನೀವು ಕೇಳಿದ ಪ್ರಶ್ನೆಗೆ ಹೆಂಗ ನಾವು ಉತ್ತರ ಹೇಳಿವಲ್ಲ ಹಂಗ ಅದು ಬ್ಯಾರೆ ಅದು ಮುಂದೆ ಅವರೇ ಹೇಳ್ತಾರ. ಅವ್ರು ಯಾಕೆ ಹೇಳ್ತಾರೆ? ನಾವು ನಿಮಗೆ ಕೇಳುದು, ಅವ್ರು ಯಾಕೆ ಹೇಳ್ತಾರೆ? ಅದ್ರ ಈಗ ನೀವು ನಮಗೆ ಕೇಳಿದ್ರಿ ಕಡ್ಡಿ ಯಾರು ಮಾತಾಡ್ತಿತ್ತು, ಯಾಕೆ ಕಡ್ಡಿಗೆ ನೋಡ್ತಿದ್ರು.
ನಮ್ಗೆ ತಿಳಿದಟ್ಟು ಹೇಳಿದೆವು. ಕರೆಕ್ಟ್ ಅದಂದ್ರಿ ಕರೆಕ್ಟ್ ಅನ್ರಿ, ಅಲ್ಲಿದು ತಪ್ಪದಿದು ಹಿಂಗದಂದ್ರೆ ಬೇರೆ ಹೇಳ್ರಿ. ಉದುರಿ ಇಲ್ಲ ವಿಷಯದ ಪೂರ್ತಿ ಯಾಕ್ರಿ? ಯಾವಾಗಲೂ ಅದಕ್ಕಲ್ಲಿ ನಾವು ತರುವಂದ ಮ್ಯಾಳಿಗೆ ಏನ್ ಹೇಳ್ತೇವ್ರಿ, ಏನಂತ? ಮಾತಿಂದು ಶಬ್ದದ ಅರ್ಥ ತಿಳಿತಿತ್ತಂದ್ರೆ ವಾದ ಹಾಕತ್ ಬರ್ರಿ. ಅರ್ಥ ತಿಳಿಕಂದ್ರೆ ವಾದ ಬ್ಯಾಡ್ರಿ. ಇದು ಹೆಂಗ ಆಗ್ತದ ಹೇಳಿ ನಿಮಗ. ಅವಾಗಿನ ಕಾಲಕ್ಕ ಸಂಡಾಸ್ಕ್ ಹೋಗ್ಲಕ್ಕ ಚರಿಗೆ ಹೊರಗೆ ತುಂಬಿಡ್ತಿರು. ಈಗ ಮಹಾರಾಜ್ರ ನಡ್ಮಧ್ಯದಾಗ ಚರ್ಗಿ ತುಂಬಿಡ್ತಿದ್ರು. ಅದಕ್ಕಾಗಿ ಯಾರ ಹಿಂದ್ ಸರ್ದ್ರಿ ಅಂದ್ರ ಗಂಡ್ ಹೋಗಿ ಬರುತ್ತಾನ ಚರ್ಗಿ ತೊಗೊಂಡ್ ಬಾಗಲಾಗೆ ನಿಂದಿರ್ತಿದ್ರು. ಹೌದಿಲ್ಲ? ಹಂಗ ಚರ್ಗಿ ತುಂಬಿ ಬಾಕಲಿಕ್ಕೆ ಇಡ್ತಿರು. ಮುಂಜಾನೆ ಚರ್ಗಿ ತೊಗೊಂಡ್ ಹೋಗ್ಲಕ್ಕ ಹೋಗೋಣ ಬರೋಣ ಕೈ ತಕೊಳ್ಳಿ ಅಂತ ಹೇಳಿ ಇಟ್ಟಿರ್ಬೇಕು ತುಂಬಿ. ಉದಾಹರಣೆ ಹೇಳ್ತೀನಿ ನಿನಗ, ನೀವು ಬೇಕಾದ ಹೇಳ್ರಿ, ಖರೆ ನನಗ್ ತಿಳಿಯಾಗಿ ಹೇಳ್ರಿ. ಅದೇ ನಿನಗ್ ತಿಳಿಯಂಗ ಹೇಳ್ತ. ಬಾಕಲಾಗ ಹೊರಗ ಕಟ್ಟಿ ಮ್ಯಾಗ ಚರ್ಗಿ ತುಂಬಿಟ್ಟಾರ. ಹೌದು. ಹೊತ್ತು ಮುಣಿಗೆ ಹುಡುಗ ಬಂದು ಕೆಂಪು ಬಣ್ಣ ಹಾಕಿ ಆ ಚರ್ಗ್ಯಾಗ ಆಡ್ಯಾನ. ಕಣ್ಣಸ್ಕಾಗಿ ಅದ ಕೆಂಪು ಬಣ್ಣ ಬರ್ಕ್ಯಾದ ಒಳಗ. ಆ ಸಂಡಾಸ್ಗೆ ಹೋಗಿ ಚರ್ಗ್ಯಾಗ ಕೆಂಪು ಬಣ್ಣ ಬರ್ಕ್ಯಾನವ. ಆಡ್ಯಾನವ. ಆಡಿ ಆ ತುಂಬು ಚರ್ಗಿ ಅಲ್ಲೇ ಬಿಟ್ಟು ಇದನ್ನು ಹುಡುಗ ಮಕ್ಕೊಂಡದ. ಆ 70 ವರ್ಷದ ಮುದುಕ ನಸಿಕನಾಗಿ ಅದೇ ಚರ್ಗಿ ತೊಗೊಂಡು ಸಂಡಾಸ್ಗೆ ಹೋಗ್ಯಾನವ. ದಿನ ನೀರ್ ತುಂಬಿಟ್ಟಂಗ ಇಟ್ರ ಕತ್ಲಾಗ ಏನ್ ಕಾಣಿಸ್? ಅದು ಕೆಂಪು ಬಣ್ಣದ್ರಿ ಅದ್ರಾಗ. ಅವನಿಗೇನ್ ಕಾಣಿಸ್ಬೇಕು? ಕತ್ಲಿನೇ ಕತ್ಲಿ. ಆ ಚರ್ಗಿ ನಸಿಕನಾಗ ತೊಗೊಂಡು ಹೋಗ್ಯಾನ. ಅದು ಸಂಡಾಸ್ ಕೂತು ನೀರು ತೊಗೊಳ್ಳ ಮೈ ಎಲ್ಲ ತುಂಬಾ ರಗತ್ತೆ. ಮತ್ ಕೆಂಪು ಬಣ್ಣ ಅದು ಎಲ್ಲ ತುಂಬಾ ರಗತ್ತೆ ಹತ್ತಿ. ಅದು ನಸಿಕನಾಗ ಬಂದು ಮುದುಕ ಬಡಿಗೆ ಹಿಡ್ಕೊಂಡು ಬಂದು ನೋಡಿ ಕೇಸಿಂದ ಒಳಗ್ ಬೆಳಕನಾಗ ಹೋಗ್ತಾನ. ಮೈ ತುಂಬಾ ಎಲ್ಲ ರಗತ್ತ, ಧೋತರ ರಗತ್ತ, ಕೆಂಪ ರಗತ್ತ. ನಾ ಇನ್ನು ಸಾಯ್ತೀನಿ ಅಂತ ಹೇಳಿ ಬಂದು ಕೌದ್ಯಾಗ ಬಿದ್ದು ಬಿಡ್ತಾವ. ಹಚ್ಕೊಂಡು ಏ ಯವ್ವ ಏ ಯಪ್ಪ ಏ ಯವ್ವ ಕೌದಿ ಮ್ಯಾಗ ಅಯ್ನ ಮನ್ಯಾನ ಮಂದಿ ಎಲ್ಲ ಎದ್ದಿತ್ತು. ನಸಿಕನಾಗ ಮುದುಕ್ ಹಿಂಗ ಯಾಕೆ ಮಾಡ್ಲಕ್ಕ? ಹೋಗಾಕರ ಥೀಕೆ ಇತ್ತು. ಹಿಂಗ ಯಾಕೆ ಮಾಡ್ಲ? ಯಾನಾಗ್ಯದ ಕಕ್ಕ? ನಂದು ಮುಗೀತು. ಇನ್ನು 5 ಮಿನಿಟಿನ ಅವನ ನಾನು ಖಂಡಾಪತಿ 10 ಲೀಟರ್ ನಂದು ರಗತ್ ಹೋಗ್ಯದ. ನಾ ಖಲಾಸ ಆತ. ಹೌದು ಹೌದು ಹೌದು. ಯಾನಾಗ್ಯದ ನೋಡ್ರಿ ಕೌದಿ ತೆಗದು. ಧೋತರ ರಗತ್ತ ಕೌದಿ ಮ್ಯಾಗಿನ ತೆಗೆದು ನೋಡ್ತಾರ ಮೈ ತುಂಬಾ ಎಲ್ಲ ರಗತ್ತ. ಓಡ್ಕೊ ಡಾಕ್ಟರ್ ತಗೊಂಬ, ಡಾಕ್ಟರ್ ತಗೊಂಡ. ಹೌದು ಹೌದು. ಹೋಗಿ ಡಾಕ್ಟರ್ ತಂದ್ರು. ಆ ಡಾಕ್ಟರ್ ಅವನ ಕೈಯನ್ ರಗತ್ತ ಅವ ಚೆಕಿಂಗ್ ಕಳ್ಸದತ್ರಿ. ಮತ್ ಈ ನಮ್ನ ರಗತ್ ಬಿದ್ದದ ಅಂದ್ರೆ ಇದು ಚಲೋ ಎಲ್ಲಾ ತರ ಚೆಕಪ್ ಮಾಡ್ಬೇಕಾಗ್ತದ. ಅದು ರಿಪೋರ್ಟ್ ಬರ್ಲಾಕ 8 ದಿನ ಹತ್ತದ ಹೇಳ್ದತ್ತವ ಡಾಕ್ಟರ್. ಬಹುತೇಕ ಹೊರದೇಶಕ್ಕೆ ಕಳ್ಸಿರ್ಬೇಕದು. 8 ದಿನಕ್ಕೆ ರಿಪೋರ್ಟ್ ಬರ್ತದಂದತ್ತ. ಇನ್ಯಾನ್ ಮಾಡುದಂತ ಹೇಳಿ ಮಕ್ಕೋತ. ಅಟಾಟಿಗೆ ಬಣ್ಣ ಮಾಡಿತ್ ನೋಡ್ರಿ ಹುಡುಗ, ಅದು ಎದ್ದತ್ತ. ನನ್ ಚರ್ಗ್ಯಾಗ ಬಣ್ಣ ಮಾಡಿದ. ಎಲ್ಲಿ ಕೊಡ್ರಿ? ಯಾರು ಒಯ್ದಿರಿ? ಬಣ್ಣ ಎಲ್ಲಿ ಮಾಡಿದಿ? ಹೊರಗಿನ ಚರ್ಗ್ಯಾಗ ಮಾಡಿದ್ವಿ. ಹೌದು. ಅವಾಗ ಎಲ್ಲಾರು ಬಂದು ನೋಡ್ತಾರೆ. ಬಣ್ಣ ಹಾಕುದು ಚರಿಗೆ ಒಯ್ದು ಮುದಕ್ ಹಿಂಗ ಮಕ್ಕೊಂಡ ಅಂತೇಳಿ ಎಲ್ಲಾರು ಬಂದು ಬೈದಿರತ್ತ. ಏಯ್ ಕಕ್ಕ, ಆ ಮುಂಜಾನೆ ಮೊಮ್ಮಗ ರಾತ್ರಿ ಕೆಂಪು ಬಣ್ಣ ಹಾಕಿಟ್ಟಾನ. ಅದು ಐದಿದಿ ಬಣ್ಣ ಹಚ್ಕೊಂಡಿದಿ. ಹೇಳು ಚಟ್ನಿ ಅದು ಕೂತತ್ರಿ. ಉಳದಲ್ಲ ಯಾನಿ. ಯಾಕೆ ಹಿಂಗ ಆಗ್ತದಂದ ಮನುಷ್ಯಾಗ ಭ್ರಾಂತಿ ಆಗ್ತದ. ಹೌದೌದು. ಈ ಭ್ರಾಂತಿ ಮೊದಲು ಯಾವಾದ ಅನ್ನೋದು ಮೊದಲು ವಿಚಾರ ಬೇಕು. ಹೌದು. ಅದಕ್ಕೆ ವಿಚಾರ ಮನುಷ್ಯನಲ್ಲಿ ಇತ್ತಂದ್ರೆ ಯಾವಾಗಲೂ ನಿನ್ನಲ್ಲಿ ಜ್ಞಾನ ಮುಂದೆ ಹೊಳಿತದ. ಈ ಮಾತು ನಾವು ಮಾತಾಡಿದ್ರೆ ಏನಾಗ್ತದ? ಹಿಂಗಾರೆ ಇಲ್ಲಿ ರಾಮಾಯಣ ಇಸಾಯಿ ನಡೆದದ. ನೀ ರಾಮನ ಪಾರ್ಟಿ, ನಾವು ರಾವಣನ ಪಾರ್ಟಿ. ಇಲ್ಲಿ ಇಸೈ ನಿನಗೆ ಏನ್ ಹೇಳಿದೆವು ನಾವು? ಇಸೈ ಹಿಂಜುದದ. ಹೌದು. ಯಾರಲ್ಲಿ ಏನು ತಾಕತ್ತದು ಕುಡುದದ. ಹೌದು. ಒಂದು ಮಾತು ಹೇಳ್ತೇನೆ ನಿನಗ. ಒಂದ್ಯಾಕ ಎಟ್ ಬಿ ಹೇಳ್ರಿ, ಖರೆ ತಿಳಿಯಂಗ ಹೇಳ್ರಿ. ರಾವಣಗೆ ಹೆಂಡ್ರಿ 8 ಮಂದಿ? ನನಗೇನು ಗೊತ್ತ್ರಿ ಅದು? 80,000 ಮಂದಿ. 80,000. ಮಹಾರಾಜ್ರ ಇವ್ರು ಏನ್ ರಾಮ 10 ಅವತಾರ ತೊಟ್ಟಲ್ಲ. 10 ಅವತಾರ ಪೈಕಿ ಕೃಷ್ಣಂದು ಅವತಾರ ಅವಂದಿಯಲ್ಲ, ಅವನಿಗೆ 16,000 ಹೆಂಡ್ರು. ಇವನ್ 5 ಪಟ್ಟು ರಾವಣಗ. ಅವನು ನೀ ಹಂಗ ಮಾಡವಿದ್ದಿ. ಇದರಾಗೆ ವಾಜ್ಯ ಆಗಿ ಹೋದಲ್ಲ 5 ಪಟ್ಟ 16 5 80,000. ಎಟ್ ಹೆಂಡ್ರು? 80,000. 80,000 ಹೆಂಡ್ರು. ಒಮ್ಮ ಎಲ್ಲ 80,000 ಹೆಂಡ್ರದೊಳಗೆ ಎಲ್ಲಕ್ಕಿಂತ ದೊಡ್ಡಕ್ಕಿ ಯಾರು? ಮಂಡೋಧರಿ ಗಂಡಗ ಬಂದ ಪ್ರಶ್ನೆ ಮಾಡ್ಯಾಳ. ಏನಂತ? ರಾಜ, ನಿನಗೆ ಎಲ್ಲಕ್ಕಿಂತ ಪ್ರೀತಿ ಹೆಣ್ತಿ ಯಾವಕ್ಕಿ? ನೋಡ್ರಿ ಪ್ರಶ್ನೆ ಹೆಂಗದ. ನಿನಗ 80,000 ಹೆಂಡ್ರ ಪೈಕಿ ಅತಿಯಾದ ಪ್ರೀತಿ ಹೆಂಡತಿ ಯಾವಕ್ಕಿ? 80,000ದೊಳಗೆ ನಿನ್ನ ಹೆಂಡ್ರದಾರ. ಅತಿ ಪ್ರೀತಿ ಯಾವಕ್ಕಿ ಹೆಂಡತಿ ಯಾವಕ್ಕಿ? ಹೇಳಕ್ಕಿನ ಹೆಸರು ಹೇಳು. ದೊಡ್ಡಕ್ಕಿ ಹೆಂಡತಿ ಕೇಳಿದಳು. ಮಂಡೋದರಿ. ಅವಾಗ ಅಂದವ,
ನಾಳಿಗೆ ಹೇಳ್ತೀನಿ ನಾವು. ಯಾಕ ನಾಳಿಗೆ ಯಾಕ? ಅಂದ್ರೆ ಸುಳ್ಳು ಹೇಳ್ಬೇಡ ಅಂದಳಿಕಿ. ಹಾ ಇದ್ದಕ್ಕಿದ್ದಂಗ ಕರೆ ಹೇಳು. ನಾ ಇದ್ದಕ್ಕಿದ್ದಂಗ ಖರೆ ಹೇಳ ನನ್ನ ಮುಂದೆ ಸುಳ್ಳು ಹೇಳ್ಬೇಡ ಅಂದಳು ಮಂಡೋದರಿ. ಸುಳ್ಳು ಹೇಳ್ಬೇಡ ಖರೆ ಹೇಳಂದ್ರೆ ನಾಳಿಗೆ ಹೇಳ್ತೀನಿ ಅಂದ್ರ ರಾವಣ. ಯಾಕ ನಾಳಿಗೆ ಯಾಕ? ನಾಳಿಗೆ ಒಂದು ಯೋಗ ಅದ. ನಾಳಿಗೆ ಶಿವರಾತ್ರಿ ಏಕಾದಶಿ ಅದ. ನಾಳಿಗೆ ಶಿವರಾತ್ರಿ ಏಕಾದಶಿ ಅದ. ಶಿವನ ಭಕ್ತ ಇದ್ದನ, ಶಿವನ ಭಕ್ತನ ಇದ್ದ ಅವನು ವಾರ ಅವನು ಏಕಾದಶಿ ದಿನ ನಾ ಸುಳ್ಳು ಮಾತಾಡೋದಿಲ್ಲ. ನೋಡ್ರಿ ಹಂಗ ಹೇಳ್ತಾಳ. ಅದಕ್ಕೆ ಅಂದಾರ ಅವನಿಗೆ ಏನು 3 ಲೋಕದೊಳಗೆ ಬರೇ ಒಂದೇ ಲೋಕ ಅಲ್ಲ, 3 ಲೋಕದೊಳಗೆ ರಾವಣನಂತ ಭಕ್ತ ಯಾರು ಇಲ್ಲ. ಅವಾಗ ನಾಳಿಗೆ ಹೇಳ್ತಾ ಪರಮಾತ್ಮನ ಶಿವನ ಭಕ್ತಿ ಇದ್ದೀನು ನಾಳಿಗೆ ಶಿವರಾತ್ರಿ ಅದ. ಸುಳ್ಳು ಮಾತಾಡಂಗಿಲ್ಲ. ಅಲ್ಲಿ ಒಂದು ಯೋಗದ ಅಂದ ಮಾತ್ರ ಸುಳ್ಳು ಅದೇ ಅದ ತಿನ್ನ. ಸುಳ್ಳು ಮಾತಾಡೋದಿಲ್ಲ. ನಾ ಖರೆ ಮಾತಾಡ್ತೀನಿ ಅಂದ್ರೆ ನಾಳಿಗೆ ಹೇಳ್ತೀನಿ ಅಂತ. ಹೌದು. ಏನು ಒಂದು ರಾತ್ರಿಗೆ ಏನಾಗುದು ಅದ ನಾಳಿಗೆ ಹೇಳಂದಳಕ್ಕೆ. ಹೊತ್ತು ಹೊಂಡ್ತು ಮತ್ತೆ ಬಂದೇ ಬಿಟ್ಲು. ಹೌದು. ಹೇಳು ನಿನಗ ಅತಿ ಪ್ರೀತಿಯಾದ ಹೆಂಡತಿ ಯಾರು? ನಿನ್ನೆ ಕೇಳಿದ ಪ್ರಶ್ನೆ ಮತ್ತೆ ಕೇಳೇ ಬಿಟ್ಲ. ಅವಾಗ ಅಂದವ ಕೇಳೇ ಬಿಟ್ಲು. ಅದೇ ಕೇಳಕ್ಕೆ ಬಂದಾಳಕ್ಕಿ. ಅವಾಗ ಅಂದವ ನನಗ ಅತಿ ಪ್ರೀತಿಯಾದ ಹೆಂಡ್ರಂದ್ರೆ ಎಲ್ಲಾರ ಮ್ಯಾಗ ನನಗ ಪ್ರೀತಿನೇ ಆದವ. ನನಗೆ ಎಷ್ಟು ಚಲು 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 ಹೆಣ್ಮಕ್ಳು ಯಾವ ರಾಜ್ಯಕ್ಕೆ ಹೋಗ್ತೀರ ಆ ರಾಜ್ಯ ಗೆದ್ದದ ಬಳಕ ಆ ರಾಜ್ಯದೊಳಗೆ ಯಾವಾಗ ನನ್ನ ಮನಸ್ಸಿಗೆ ನಡ್ತದ ಅಗ್ದಿ ಕಣ್ಣ ಮೂಗ ಎಲ್ಲದ್ರಲ್ಲ ಸುದ್ದದ ಅಂತದಕ್ಕೆ ತಂದಿದನ. ಸೊಂಡ ಹರ್ಕ ಮೂಗ್ ಹರ್ಕ ಇದ್ರ ನಾಯಕ್ ತರ್ತಿದ. ಎಲ್ಲಾರು ನನಗೆ 80,000 ಎಲ್ಲ ಪ್ರೇಮದವ್ರೇ ಅಂದವ. ಹೌದು. ಅವಾಗ ಮತ್ತೆ ಕೇಳ್ತಾಳ ಮಂಡೋದರಿ 80,000 ಹೆಂಡ್ರಿ ಎಲ್ಲ ನಿನಗೆ ಪ್ರೀತಿ ಅವರೇ ಇದ್ರಂದ್ರ ಎಷ್ಟು ಮಂದಿ ಹೆಂಡ್ರಿ ಇರ್ಲಕ್ಕಾಗಿ ಸೀತಾಗಿ ಯಾಕೆ ತಂದಿ ಅಂತ ಕೇಳಿದ್ರಾಕಿ. ನೋಡ್ರಿ ಪ್ರಶ್ನೆ ಹೆಂಗದ ನೋಡ್ರಿ. ಮಾತು ಕೇಳ್ರಿ ಬರೇ ಇದು ಸೀತಾನ ಯಾಕೆ ತಂದಿ? ಅವಾಗ ರಾವಣ ಹೇಳ್ತಾಳ ಏನಂತ? ಕೇಳು ಯಾಕೆ ತಂದಿ? ನಾನು ಕೇಳ ಮಂಡೋದರಿ ಕೇಳು. ಕೇಳ ಮಂಡೋದರಿ ಯಾಕೆ ತಂದಿ ಹೇಳಂದ್ರ ನೀವು ಎಲ್ಲಾರು ಬಹಿರಂಗದ ಚೆಲಿವ್ಯಾರು. ಹೊರಗಿನ ಸೌಂದರ್ಯ ನೀವು ಎಲ್ಲಾರು ಬಣ್ಣ ಕಣ್ಣ ಮೂಗ ಎಲ್ಲ ಹಿಂಗ ಚಂದ. ನೀವು ಹೊರಗಿನ ಸೌಂದರ್ಯರು. ಸೀತಾ ಮಾತ್ರ ನನ್ನ ಅಂತರಂಗದ ಚೆಲುವೆ, ಆತ್ಮರಂಗದ ಚೆಲುವಿ. ಯಾರು? ಸೀತಾ. ಸೀತಾ ಅದಕ್ಕೆ ಅಕ್ಕಿಗೆ ತರಬೇಕಾಯ್ತು. ಮತ್ತೊಂದು ಮಾತು ಕೇಳ್ತಾಳ. ಇನ್ನ ಶೈಲಿ ಬಿಟ್ಟಿಲ್ಲ. ಶೈಲಿ ಬಿಟ್ಟಿಲ್ಲಕ್ಕಿ ಮತ್ತೊಂದು ಕೇಳ್ತಾಳ. ಏನತ್ತ? ಠೀಕ್ ಅದ ನಿನಗ ಆತ್ಮದ ಚೆಲುವಿ ಸೀತಾಗ ತಂದಿಲ್ಲ ಹೌದಿಲ್ಲ? ಹೌದು. ನಿನಗ ಬೇಕಾದಾಗ್ಲಕ್ಕ ಬರ್ತಿತ್ತು ಮೊದಲೇ ನೀ ಮಾಯಾವಿ ಶರೀರ. ನಿನಗ ರಾಕ್ಷಸ ಆಗ್ಲಕ್ ಬರ್ತದ, ದೇವ್ರ ಆಗ್ಲಕ್ ಬರ್ತದ, ಬ್ರಹ್ಮ ಆಗ್ಲಕ್ ಬರ್ತದ. ನಿನ್ನ ಮನಸ್ಸು ಬಯಕೆ ಏನ್ ಆಗ್ಬೇಕದು ಆಗ್ಲಕ್ ಬರ್ತದ. ಅಂತ ವಿದ್ಯಾ ನಿನ್ನ ಬಲೆ ಅದ. ಮತ್ತ ಸೀತಾನ ತರಬೇಕಾದ ಪರ್ಣಕುಟಿ ಒಳಗ ನೀ ರಾಮನ ರೂಪ ತೊಟ್ಟು ತರಬೇಕಾಗಿತ್ತು. ಸಾಧು ರೂಪ ತೊಟ್ಟಾಕ ಹೋದ್ನಿ. ಸಾಧು ರೂಪ ತೊಟ್ಟಾಕ ಹೋದಿ. ರಾಮನ ಗತ್ಲಿ ಆಗಿದ ಅಕ್ಕಿಗೆ ತೋಡಾಟ್ಲೆ ಬರ್ತಿದ್ದಳಲ್ಲಪ್ಪ ಶ್ರೀರಾಮಚಂದ್ರ ಅಂತ ಹೇಳಿ. ರಾಮನ ಗತ್ಲಿ ಆಗ್ಲಕ್ಕ ನಿನಗ ಬರ್ತಿತ್ತಲ್ಲ. ಯಾಕ ಆಗಲಿಲ್ಲ ಅಂದ ಕೂಡ್ಲೆ ಕೇಳಂದ. ರಾವಣ ಕೇಳು ರಾಮನ ಗತ್ಲೇನೆ ಯಾಕ ಆಗಲಿಲ್ಲ ಕೇಳಂದ. ಹೇಳಂದಳಕ್ಕಿ ರಾಮ ಏಕ ಪತ್ನಿ ವರ್ತ ಅದಾನ. ರಾಮ ಏಕ ಪತ್ನಿ ವರ್ತ ಅದ ಹೌದಿಲ್ಲ? ಹೌದು. ಎಲ್ಲಿ ರಾಮ ಅದಾನ, ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಹೌದು. ಮತ್ತ ನಾನೇ ರಾಮನ ರೂಪ ತೊಟ್ರ ನೀವು 80,000 ಹೆಂಡ್ರಿ ಏನ್ ಮಾಡವ್ರು? ನನ್ನ ಬಲಕ್ಕಿಂತ ಕಾಮೇ ಹೋಗಿಬಿಡ್ತಿತ್ತು. ಏನ್ ಮಾಡುದು? ಅದರ ಕಾಲಾಗ ನಾ ರಾಮ ಅಲ್ಲಿಲ್ಲ ಅನ್ನವ. ಸಾಧುವಾಗಿ ಹೋಗುದಾಗಿ ಹೋಯ್ತು ನೋಡ್ರಿ ಹಂಗ ಬಿಡಿಸ್ತಾನ. ಅದರ ಕಾಲಾಗ 80,000 ಹೆಂಡ್ರಿ ಇದ್ದೀರಿ ಅಂತೇಳಿ ರಾಮನ ರೂಪ ತೊಡ್ಲಿಲ್ಲ. ಹೌದು. ಠೀಕಾದಂದಳಕ್ಕಿ ಬಿಟ್ಟಿಲ್ಲ. ಶೈಲ ಬಿಟ್ಟಿಲ್ಲ. ರಾವಣ ನೀ ಸಾಧು ಆಗಿ ತಂದಿ. ನಿನಗೆ ಇನ್ನೊಂದು ಮಾತು ಕೇಳ್ರಲ್ಲ. ಕೆಲಸ ಮಾಡ್ರಿ ನೀವು. ನಿಮಗೆ ಏನ್ ತಿಳಿಯಂಗಿಲ್ಲ ನೋಡು ಅದು ನನಗ್ ಕೇಳ್ರಿ. ಹಿಂಗ ನನಗೆ ಏನ್ ತಿಳಿಯಂಗಿಲ್ಲ ನೋಡು ಅದು ನಿಮಗ್ ಕೇಳ್ತಾ. ನಿಮ್ಮಿಬ್ಬರಿಗೆ ತಿಳಿಲಿಲ್ಲ ಅಂದ್ರೆ ನಾ ಬರ್ತಾ. ಇವ ನೋಡು ತ್ರಿಪೇಜ್ ಹಿಂಗೆ ಮಾಡ್ಕೋತ ಹೊಂಡು ತ್ರಿಪೇಜ್ದಾಗ ಇದೆಲ್ಲ 2-3 ಮಂದಿ ಹೇಳ ಸತ್ಯಾಪ ಕಡೆ ಹೋಗ್ಬೇಕು. ಇಲ್ಲ ನಮ್ಮ ಒಳಗೆ ಹೇಳ್ದೇವ್ ನಾವು. ಹೌದಿಲ್ಲ? ಎಲ್ಲಿಗೆ ನಿತ್ತು ಸೀತಾದೇವಿ ಕೇಳ್ತಾಳ. ಸೀತಾದೇವಿ ಇಲ್ಲ ಮಂಡೋದರಿ ಕೇಳತ್ತಾಳ. ನೀ ಸಾಧು ಆಗಿ ಅಕ್ಕಿಗೆ ತಂದಿ. ಹೌದು. ಅಲ್ಲಿ ತರು ಎಳೆಗೂ ಇಬ್ಬರೇ ಇದ್ದೀರಿ.
ರಾಮ ಲಕ್ಷ್ಮಣ ಮಾಯಾವಿ ಚಿಗಿರಿ ಬೆನ್ನತ್ತಿ ಹೋಗ್ಯಾರ, ಸೀತಾ ಒಬ್ಬಕ್ಕಿನೇ ಅದಾಳ ಪರ್ಣಕುಟಿ ಒಳಗ. ಅಕ್ಕಿಗೆ ತೋಂಡ ಬರುವೊಳಗ ನೀ ಸೀತಾ ಇಬ್ರೇ ಇದ್ದೀರಿ. ಈ ಮತ್ತೊಬ್ಬರು ಜನರು ಯಾರೂ ಇಲ್ಲ. ಇಲ್ಲ, ಮ್ಯಾಗ ಪುಷ್ಪಕ ವಿಮಾನದೊಳಗೆ ಹಾಕೊಂಡು ಮೇಘ ವಾಯು ಮಾರ್ಗದಿಂದ ವಾಯು ಮಾರ್ಗ ಆಕಾಶ ಮಾರ್ಗದಿಂದ ಹೋಗ್ತಿದಿ, ಅಲ್ಲಿ ಇಬ್ಬರೇ ಐತಿರಿ. ಇಬ್ರೇ ಇದ್ದೀರಿ. ಲಂಕಾಪಟ್ಟಣದೊಳಗೆ ತಂದು ಅಶೋಕವನದಾಗ ಇಟ್ಟಿ ಅಲ್ಲಿ ಇಬ್ಬರೇ ಇದ್ದೀರಿ. ಹೌದು ಹೌದು. ಅಕ್ಕಿನ ಕೂಡ ಕೆಡಲಾಕ ಸಾಕಾಗಟ್ಟ ಅವಕಾಶ ಇತ್ತು, ಯಾಕೆ ಕೆಡಲಿಲ್ಲ ಅಂತ ಹೇಳಿ ಮಂಡೋದರಿ ಪ್ರಶ್ನೆ ಮಾಡಿದ್ರು. ಏನ್ ಪ್ರಶ್ನೆ ರೀ ಮಂಡೋದರಿದು? ಹೌದು ಹೌದು, ಇಬ್ಬರೇ ಇದ್ದೀರಿ. ಹೌದು. ಅಕ್ಕಿನ ಕೂಡ ಕೆಡಲಾಕ ಅವಕಾಶ ಸಾಕಾಗಟ್ಟಿತ್ತು, ಯಾಕೆ ಕೆಡಲಿಲ್ಲ ಹೇಳ ಹೇಳು. ಕೇಳಂದ ಅವನು, ರಾವಣ ಯಾಕೆ ಕೆಡಲಿಲ್ಲ ಕೇಳಂದ. ಎಷ್ಟು ಶಾಣೆ ಅನ್ರಿ ರಾವಣನು. ಹೇಳಂದಳ ಅಕ್ಕಿನು, ನಾ ಪರ್ಣಕುಟಿ ಒಳಗ ಲಕ್ಷ್ಮಣ ಏಳ ಮಂಡಲ ಬರೆದಿದ. ಹೌದು, ಒಳಗೆ ಯಾರು ಬರಬಾರ್ದ, ಒಳಗೆ ಬರಬಾರ್ದಂತ ಹೇಳಿ. ಹೌದು. ಅಲ್ಲಿ ನಿಂತು ಒಂದು ಮಾತು ಹೋಗ್ಯದ ನಂದು. ಯಾನತ್ ಹೇಳಿ? ಭಿಕ್ಷಂದೇ ತಾಯಿ. ನೋಡ್ರಿ ಪುಣ್ಯಾತ್ಮರೇ, ಭಿಕ್ಷಂದೇ ತಾಯಿ ಅಂತ ಹೇಳಿ ಶಬ್ದ ಹೋಗ್ಯದ. ಅಕ್ಕಿ ತಂದು ನನಗೆ ನೀಡ್ಯಾಳ, ಅಕ್ಕಿಗೆ ನಾ ತಗೊಂಡು ಬಂದಿದ್ದ. ಹೌದು. ಅಕ್ಕಿನ ಕೂಡ ಕೆಡಬೇಕಾದ್ರೆ ಒಂದೇ ಒಂದು ಶಬ್ದ ನನಗೆ ತಟ್ಟಿಸಿ ಬಿಟ್ಟ. ಯಾವದದು? ನನ್ನ ಬಾಯಿಲೆ ಭಿಕ್ಷಂದೇ ತಾಯಿ ಅಂತ ಹೇಳಿ ನೀಡಂದಿನು, ಅಕ್ಕಿ ನನ್ನ ಹಂತಲಿರುತ್ತಾನ ತಾಯಿನೇ ಅಂತ ಹೇಳಿ ಪಾಲಿಸಿನು, ಅದು ನನ್ನ ಬಾಯಿಲೆ ತಾಯಿ ಅಂತ ಹೇಳಿ ಹೋಗ್ಯದ. ಅದಕ್ಕೆ ನಾ ಕೆಟ್ಟಿಲ್ಲ ಅಂತ ಹೇಳ್ದ. ನೋಡ್ರಿ ಹೆಂಗ್ ಬೀಳ್ತಾವ ತಾಳಿ. ಎಲ್ಲರೂ ಮಾಸ್ತರ್ ನಿನ್ನ ರಾಮಪ್ಪ. ರಾಮಪ್ಪ? ನಿಮ್ಮ ರಾಮಪ್ಪಂದು ಒಂದರೆ ಬರ್ಬೇಕಲ್ಲ, ನಮ್ಮ ರಾವಣಪ್ಪನ ಗತ್ಲೆ ಮಾತ ಬರ್ಬೇಕಲ್ಲ. ಜಗತ್ತದ ಮಾಡಿದಿ. ಆಕಿ ರಾವಣನ ಹಂತಲಿ ಹೋಗ್ಯಾಳ ಅಂತ ಹೇಳಿ ಕೇಸಿಂದ ಲಕ್ಷ್ಮಣಿಗೆ ಹಚ್ಚಿ ಅಡವಿಗೆ ಇಟ್ಟಿದಿ ಒಬ್ಬ ಅಗಸನ ಮಾತು ಕೇಳಿ. ಹೌದು ಹೌದು. ನೀ ತ್ರಿಕಾಲಜ್ಞಾನಿ ನೀ. ಎಲ್ಲ ಅರ್ಥ. ಅಕ್ಕಿಗೆ ಎಲ್ಲಿ ಹಳ್ಳ ಒಂದು ಗೋಮ ಹತ್ತುಗಳಾರ ಅಕ್ಕಿ ಹೆಂಗ ಅರಣ್ಯಕ್ಕೆ ಬಿಟ್ಟಿನಿ. ಒಬ್ಬ ಬರೇ ಅಗಸನ ಮಾತು ಕೇಳಿ ಏನು ತಗದಿನಿ ಬಿಡುದು ಬಿಟ್ಟಿ. ಅಕ್ಕಿನ ಮ್ಯಾಗ ಏನ್ ದೋಸ್ತ್ ತಗದಿ, ಏನ್ ಹಿಡಿದಿದಿ ಪಾರ್ಟಿ, ಏನ್ ಹೇಳಕತ್ತಿದಿ? ಯಾಕ್ರಿ ಇಲ್ಲ, ಜಗತ್ತದೊಳಗ ಮಾಡದವರು ಸತ್ಯ ಅವರೇ. ಒಂದ್ ಮಾತು ಹೇಳಿದ್ರಿ. ಇನ್ನೊಂದು ಏನು? ನಾವು ಅಟ್ಟು ಒಂದ್ ಗಲ್ಲ ಬಿಟ್ಟು ಇನ್ನೊಂದು ಗಲ್ಲಕ್ಕೆ ಬಡಿಸ್ಕೊಳ್ಳಮಿದ್ರ ಅವನ ಬಲ್ಲೆ ನೋವು ಇದ್ದಿತ್ತಂದ್ರ ಅಳ್ಕೋತ್ ಗಿಡ ಯಾಕೆ ಹಾಯ್ತಿದ್ದ ಅಂದ ಕೂಡ್ಲೆ ಅದು ಹಿಂದಿನ ಜನ್ಮದಾಗ ಹಿಂಗ ಆಯ್ತು, ಇಲ್ಲಿ ಬಂದು ಗಿಡ ಆಗಿ ಅವರೇ ಹುಟ್ಟಿದ್ರು 16,100 ಹೆಣ್ಮಕ್ಳು. ಅವ್ರಿಗೆ ಮುಟ್ಟಿದ ಕೂಡಲೇ ಉದ್ಧಾರ ಆಗಿ ಪುನಃ ಹೆಣ್ಮಕ್ಳಾದ್ರಂದ್ರಿ. ಠೀಕದ, ನಿಮ್ಮ ಮಾತಿಗೆ ಒಪ್ಪುನ ನಾವು ಇತ್ತಂಡವಾದ ಮಾಡೋರಲ್ಲ. ಒಂದು ಗಿಡಕ್ಕೆ ಸ್ಪರ್ಶ ಮಾಡಿ ಆಕಿಗೆ ಪುನಃ ಹೆಣ್ಣು ರೂಪ ತರ್ತಾನಂದ್ರೆ ಕಾರ್ಯ ಒಳ್ಳೇದಾಗುದದ. ಅಳ್ತಾನೆ ಯಾಕಪ್ಪ? ಸೀತಾತನ ಅಳ್ತಾನ. ಅಳವು ಕಾರಣ ಏನದ? ಕೆಲಸ ಒಳ್ಳೇದು ನಡೆದಿಲ್ಲ. ಓ ಮಾಸ್ತರ, ಯಾಕ್ರಿ? ಸೀತಾನೇ ಬುದ್ಧಿ ಹೇಳಾಳ ಇವನಿಗೆ. ಸೀತಾನೇ ಬುದ್ಧಿ ಹೇಳ. ಅಗಸನ ಮಾತು ಕೇಳಿ ಲಕ್ಷ್ಮಣಗಂದ ಈಕಿಗೆ ಅಡಿವಾಗ ಒಯ್ದು ಬಿಟ್ಟು ಬಾ ಅಂದ. ಇವ ಲಕ್ಷ್ಮಣ ಅಣ್ಣನ ಮಾತು ಕೇಳಿ ಹೋಯ್ತಿದ್ರು ರಥ ತಗೊಂಡು ಅಕ್ಕಿಗೆ ಕುಂಡ್ರಿಸ್ಕೊಂಡು ಅರಣ್ಯಕ್ಕೆ ಕೊಯ್ದ. ಹೌದು. ದೊಡ್ಡ ಜಂಗಲಿತ್ತು, ಜಂಗಲದ ಒಯ್ದು ಇಳಿಸದ. ಹೌದು. ಯಾರಿಗೆ? ಸೀತಾಗ ಒಬ್ಬಕ್ಕಿಗೆ ಇಳಿಸದ. ಇವ ಹೊಳಸದ ರಥ ಹೊಳಸದ. ಅವಾಗ ಒಂದು ಸೀತಾ ಒಂದು ಮಾತು ಹೇಳ್ತಾಳೆ ಮೈದನಿಗೆ ಒಂದು ಮಾತು ಹೇಳ್ತಾಳೆ, ಲಕ್ಷ್ಮಣ ತರಬು ರಥ ತರಬು, ನಿನ್ನ ಮಾತು, ನಿನ್ನ ಅಣ್ಣನ ಮಾತು ಕೇಳಿ, ಅಗಸನ ಮಾತು ಕೇಳಿ, ನಿಮ್ಮ ಅಣ್ಣ ನನಗೆ ಯಾನು ತಿಳಿದ ಬಿಟ್ಟಾನೋ ಬಿಡ್ಲಿ. ನಿಮ್ಮ ಅಣ್ಣ ಅಗಸನ ಮಾತು ಕೇಳಿ ನನಗೆ ಬಿಟ್ಟಾನ. ಏನು ತಿಳಿದು ಬಿಟ್ಟಾನ ಬಿಡ್ಲಿ. ನಾವೊಂದು ಮಾತು ಹೇಳ್ತೀನು, ನಿಮ್ಮ ಅಣ್ಣಗೆ ಹೋಗಿ ಹೇಳು ಅಯೋಧ್ಯಕ್ಕೆ. ಹೌದು. ಏನು ಹೇಳ ತಾಯಿ ಅಂದ ವೈನಿಗಿ. ಲಕ್ಷ್ಮಣ ಏನಂದ? ತಾಯಿ ಹೇಳ ತಾಯಿ ಅಂದ. ಅವಾಗ ಹೇಳ್ತಾಳ ಸೀತಾ, ನನಗೆ ಏನು ತಿಳಿದು ಬಿಟ್ಟಾನ ಬಿಡ್ಲಿ. ನಿಮ್ಮ ಅಣ್ಣ ಅರಣ್ಯದೊಳಗೆ ಇದ್ದಿನ ನನಗೆ ಬಿಟ್ಟಂಗ ಅವನ ನೇಮ ಬಿಡಬೇಡ ಹೇಳು. ಅಯೋಧ್ಯದೊಳಗೆ ಅವನ ನೇಮ ಬಿಡಬೇಡ ಹೇಳಿ ಸೀತಾ ಹೇಳಿ ಕಳಿಸ್ಯಾಳ. ಬುದ್ಧಿ ಮಾತ ಮೈದನ ಕೈಯಾಗಿ. ಈ ಮಾತಿನ ತಾಕತ್ ಎಟ್ಟದ ಮೊದಲ ತಿಳ್ಕೊ. ನೀ ಎಟ್ರ ತಾಕತ್ತಿದ್ದೆ ಅನ್ನೋದು ಗೊತ್ತೇ ಆಗಿಬಿಡ್ತದ ಈಗ. ಅದಕ್ಕೆ ಜಗತ್ತದೊಳಗ ಅಂತ ಕೀರ್ತಿಯನ್ನ ಮಾಡಿ ಅವರು ಆತ್ಮಜ್ಞಾನ ಪಡ್ಕೋಬೇಕಾದ್ರೆ, ಆತ್ಮಜ್ಞಾನ ಯಾರಿಗಾಗ್ಯದ? ಮೋಕ್ಷ ಯಾರಿಗಾಗ್ಯದಪ್ಪ ಅಂದ್ರೆ ರಾವಣಿಗೆ ಮೋಕ್ಷ ಅದ. ಅಲ್ಲ, ಇನ್ನೊಂದು ಹೇಳಿದ್ರಿ ಅವರು,
ಆ ಲಿಂಗ ರಾಮೇಶ್ವರದೊಳಗೆ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ಲಂಕಾಪಟ್ಟಣದ ಸೇತುವೆ ಕಟ್ಟು ವೇಳೆಗ ಹೌದು. ಯಾರಿಗೆ ತಂದಾನ ಪೂಜೆ ಮಾಡ್ಲಕ್ಕ ತಂದ ಕೂಡ್ಲೆ ಒಪ್ಕೊಂಡ್ರ ಅವರು. ಹಾ ಲಕ್ಷ್ಮಣಗ ಕಳವಿ ಬ್ರಾಹ್ಮಣರ ಹತ್ತಾರ ಇದಕ್ಕೆ ಹೇಳಿಕೇರಿ ನಾವು ಕ್ಷತ್ರಿಯದ್ರಿದ್ದೆವು, ಬ್ರಾಹ್ಮಣರ ಹತ್ತಾರ ಅಂತ ಹೇಳಿ ರಾವಣಗೆ ಕರ್ಕೊಂಡು ಬಂದಾರ ತಂದ್ರಿ. ಹೌದಿಲ್ಲ? ರಾವಣ ಮೂವರ್ತ ಹೇಳ್ದ, ವಿಭೀಷಣ ಪೂಜೆ ಮಾಡ್ದ, ವಿಭೀಷಣ ರಾವಣ ಅಣತಮ್ರಿ. ಹೌದಿಲ್ರಿ? ಹೌದು. ನಾ ಕೇಳ್ತ ದೇವತಾ ರೂಪ ನಿಮ್ಮದು, ದೇವರ ಸ್ವರೂಪ. ಹೌದಿಲ್ರಿ? ಹೌದು. ನಿಮ್ ಕೈಲೇ ಒಂದು ಪೂಜೆ ಮಾಡೋದಾಗುದಿಲ್ಲ, ಮತ್ತೊಬ್ಬಂದ್ ಮಾಡ್ಬೇಕು. ರಾವಣ ನಿಂದಿರ್ಬೇಕಲ್ಲ, ನಿಮ್ ಬಲೆ ಮಂತ್ರ ಇಲ್ಲ. ರಾವಣ ಮಾತಾಡುವ ಮಂತ್ರಗಳು ನಿಮ್ ಬಲೆ ಅದಾವಿಲ್ಲ? ಇಲ್ಲ ಇಲ್ಲ. ಸರ್ವಜ್ಞ ಸರ್ವ ಪರಿಪೂರ್ಣ ಅದಾವ ಪರಮಾತ್ಮ. ಅಪೂರ್ಣ ಹೆಂಗ ಕಾಣಿಸ್ಲಕತ್ತಾನ? ಮಂತ್ರ ಯಾಕೆ ಇಲ್ಲ ಅವನ ಬಲ್ಲೆ? ಅಯ್ಯೋ ರಾಮ ಕಟ್ರ ನಿಂದಿರ್ತಿದ್ದಿಲ್ಲ ಅದು ಸೇತು. ಹಾ ರೀ, ಅವ ರಾವಣ ಪೂಜೆ ಮಾಡಿ ಅಂತೇಳಿ ಸೇತುವೆ ನಿಂತದ. ಅದು ಸೇತುವೆ ನಿಂದ್ರು ದಿನ ಮುಂದೆ ಹೇಳುದದ ಸೇತುವೆ ಯಾಕೆ ನಿಂತದ ಅನ್ನೋದು. ಹಾ, ಅದಕ್ಕ ಪೂಜೆಗೆ ಅವನೇ ಬೇಕು. ಇವ ಒಗದುದ್ ಹೆಂಗ್ ಮುಣಿಗ್ಯಾದ, ಯಾರು ಒಗದ್ರ ನಿಂತದ. ಅದಕ್ಕೆ ಜಗತ್ತದೊಳಗ ರಾವಣನೇ ಅದಕ್ಕೆ ಪೂಜೆ ಮಾಡದ. ಹೌದಲ್ಲ? ಅಂದ ಬಳಕ ಅದು ಕಾರ್ಯ ಶುದ್ಧ ಆಗ್ಯದ. ಈ ಪದ ಅರ್ಧಕ್ಕೆ ನಿಂತ ಹೇಳುದ ಆಗಲಿ ಆಗಲಿ. ಮಾತಿನ ಮ್ಯಾಲ ನಿಂದು ಇರಲಪ್ಪ ಹಿಡತ, ಬಾಳ ಹೇಳುವುದಿಲ್ಲೋ ನಾನು ನೋಡುತ್ತಾನ ನೋಡ್ತಾ, ಮಳ್ಳರಂಗನಿ ಬಳಕು ಹುಟ್ಟಿದರ ಹಾಳ ಬಾವಿಗೆ ದೂಡ್ತ, ಎಲ್ಲ ಬಲ್ಲೆ ನಮ್ಮನಟ್ಟಿ ಮ್ಯಾಲಿಂದು ನಿಮ್ಮ ಹತ್ತೋದಿಲ್ಲ ಅಂತ. ಹೊರು ಬಂದು ಉಳ್ಳಾಡಿ ಹೋಗ್ಯಾರು ಎಲ್ಲರಿಗೂ ಗೊತ್ತ. ಸುಳ್ಯ ಮಾಡಬೇಡ ನೀವು ಗಮ್ಮತ್ತ, ಜಡದು ತಮ್ಮೆಯಿಂದ ಮುಳುಗುವುದು ಹೊತ್ತ, ನಾನವರೆಲ್ಲ ನಾಶಾಗಿ ಹೋಗ್ಯಾರೋ ನಿಮ್ಮದೇನೋ ಕಿಮ್ಮತ್ತ. ಎಲ್ಲ ಬಲ್ಲೆ ಅಂತ ನಮ್ಮನಟ್ಟಿ ಮ್ಯಾಲಿಂದು ನಿಮಗೆ ಹತ್ತೋದಿಲ್ಲ ಅಂತ. ಒಳ್ಳೆಯವರು ಬಂದು ಉಳ್ಳಾಡಿ ಹೋಗ್ಯಾರು ಎಲ್ಲರಿಗೂ ಬರತ್ತ. ನಾಗರಾಯ ಗೌಡಗ ತಿಳಿಲಿಲ್ಲ ಬೇತ, ತೂಗು ಮಂಚದ ಮೇಲೆ ತೂಗು ಕಾಳಗ ಶೇರ್ಷಾನ ಸ್ವಂತ ನಾಗರಾಯ ಗೌಡಂದು ನಡೀತು ಭಜಿತ, ಅನ್ನ ನೀರಿನಾಗ ಹುಳ ನೋಡಿ ನಾಗರಾಯ ಕುಂತನು ಅಳಕೋತ, ಎಲ್ಲ ಬಲ್ಲೆ ಅಂತ ನಮ್ಮನಟ್ಟಿ ಮ್ಯಾಲಿಂದು ನಿಮಗೆ ಹತ್ತೋದಿಲ್ಲ ಅಂತ. ಹೊರು ಬಂದು ಉಳ್ಳಾಡಿ ಹೋಗ್ಯಾರು ಎಲ್ಲರಿಗೂ ಗೊತ್ತ. ನಾಗರಾಯಗ ಪದ್ಮವ ಹೇಳಿ ಕಿವಿ ಮಾತ, ಯೋಗಿ ಬಂದಿದೋ ಮನೆಗೆ ಕಂಬಾಳಿ ಹೊತ್ತ,
ವಿಚಾರ ಮಾಡಿ ನೀ ತಪ್ಪಿ ಕಳುವುದಕ್ಕಾಗಿ ಈ ಕಾಡಾಟ ಬಂದ ಬೇಡ ಎಲ್ಲ ಬಲ್ಲೆ ಅಂತ ಗಮನಕ್ಕೆ ಬೆಳೆದು ನಿಮ್ಗ ಹಚ್ಚುವುದಿಲ್ಲ ಅಂತ ಒಂದು ಒಳ್ಳೆ ಜಿಡ್ಡಿ ಬಗ್ಲಿಲ್ಲ ಬಂದು ಗುಡ್ಡ ಕಲಿಯುತ್ತ ಮಾಡಿದ ತಪ್ಪಿಗೆ ಅರ್ವಾಗಿ ಬಂದೇನು ತಂದೆ ಮಾಫಿ ಮಾಡರಂತ ಎಲ್ಲ ಬಲ್ಲೆ ಅಂತ ಗಮನಕ್ಕೆ ಬೆಳೆದು ನಿಮ್ಗೆ ಹಚ್ಚುವುದಿಲ್ಲ ಅಂತ ಉಳ್ಳಾಡಿ ಹೋಗ್ಯಾರ ಎಲ್ಲರಿಗೂ ಗೊತ್ತ ತುಕಾರಾಮನ ಬಾಯಿಲಿ ಕೇಳೋ ನೀತಿಯ ಮಾತ ಕೋಣಿಚಿ ತಂಗೊತ್ತಮ್ಮ ಬಿಳಿ ಹವಳ ಮೊತ್ತ ಅಮಚೇತ ತುಕಾರಾಮನ ಪದಗಳು ಹಾಡುವುದಕ್ಕ ಬಿಳಿಯ ಮಜಬೂತ ತುಕಾರಾಮನ ಬಾಯಿಲಿ ಕೇಳುವ ನೀತಿಯ ಮಾತ ಕೋಣಿಚಿ ತಂಗೊತ್ತಮ್ಮ ಬಿಳಿ ಹವಳ ಮುತ್ತ ಅಮಚೇತ ತುಕಾರಾಮನ ಪದಗಳು ಹಾಡುವುದಕ್ಕ ಬಿಳಿಯ ಮಜಬೂತ ಎಲ್ಲ ಬಲ್ಲೆ ಅಂತ ಗಮನಕ್ಕೆ ಬೆಳೆದು ನಿಮ್ಗೆ ಹಚ್ಚುವುದಿಲ್ಲ ಅಂತ ಉಳ್ಳಾಡಿ ಹೋಗ್ಯಾರ ಎಲ್ಲರಿಗೂ ಗೊತ್ತ ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ, ತಾವೆಲ್ಲರೂ ಇಂದಿನ ದಿವಸ ಬಹಳ ಒಳ್ಳೆ ಕಾರ್ಯಕ್ರಮ